ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು ಹಿಂಗಿದೆಯಲ್ಲ ನಿನ್ನ ಹ್ಯಾಂಡ್ ರೈಟಿಂಗು? ಒಳ್ಳೆ ಕೋಳಿ ಕದಕ್ದಂಗಿದೆಯಲ್ಲ, ಸರಿಯಾಗಿ ಬರೆಯಕ್ಕೆ ಬರಲ್ವಾ? ಅದು ಹ್ಯಾಂಡ್ ರೈಟಿಂಗ್ ಸ್ಕೂಲಿಗೆ ಸೇರಿಸ್ತೀನಪ್ಪ. ನನ್ನ ಹತ್ರ ಮೊದಲೇ ದುಡ್ಡಿಲ್ಲ, ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬರೀತೀವಿ. ಬರಿಯ ಸರಿ ಬರಿಯ. ಚಿರು, ಭಾವನ ಹತ್ರ ಎಲ್ಲ ದುಡ್ಡು ಕಿತ್ಕೊಂಡಾದ್ಮೇಲೆ ಬೇರೆ ಎಲ್ಲೂ ಏನು ಗಿಟ್ತಾ ಇಲ್ಲ ಅನ್ಸುತ್ತೆ ಅಲ್ವೇನ್ರಿ? ಹುಟ್ಟುತ್ತೆ ಕಡೆ, ನೋಡ್ತಾ ಇರೋ, ಒಂದು ದೊಡ್ಡ ಅಮೌಂಟೇ ಹುಟ್ಟುತ್ತೆ. ಏನ ನೀವೊಂದು ಚಾಕ್ಲೇಟ್ ಕೊಡ್ತೀನಿ ಆಯ್ತಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಏನೋ ಅತಿ ಉತ್ಸಾಹದಲ್ಲಿ ಇದ್ದೀರಾ, ಏನೋ ಮಾಡ್ತಾ ಇದ್ದೀರಾ. ಏನು ಮಾಡ್ತಿದ್ದೀರಾ? ಏನೋ ಮಾಡ್ತಾ ಇದ್ದೀನಿ ಕಡೆ, ನೀವು ತೆಪ್ಪಗೆ ನೋಡ್ತಾ ಇರೋ ಅಷ್ಟೇ, ನಿಮಗೆ ಗೊತ್ತಾಗುತ್ತೆ. ಹಾಂ, ಇದು ಯಾಕೋ ಒಳ್ಳೇದಕ್ಕೆ ಬಂದಂಗಿಲ್ಲ ನೋಡಿ. ಮತ್ತೆ ಬರೀ ಬರೀ. ಓಹೋ, ಗಂಡ ಹೆಂಡತಿ ಎಲ್ಲ ಸುತ್ತಾಡ್ಕೊಂಡು ಬರ್ತಿದ್ದೀರಾ? ಎಲ್ಲೋಗಿದ್ರಿ? ಯಾಕಪ್ಪ ಹೊಡಿತಿದ್ದೀರಾ? ಏನಾಯ್ತು? ಬರ್ತಾ ಇರೋ ಕೋಪಕ್ಕೆ ಹೊಡೆಯೋದಲ್ಲ, ಹಿಡ್ಕೊಂಡು ಚಚ್ಚಿ ಬಿಡಬೇಕು ಅನ್ನಿಸ್ತಾ ಇದೆ. ನನ್ನ ಹೊಟ್ಟೆಲಿ ಹುಟ್ಟಿದ್ಯಾ ಅನ್ನೋ ತಪ್ಪಿಗೆ ತಡ್ಕೊಂಡಿದ್ದೀನಿ. ತಲೆ ಕೆಟ್ಟವ್ರಂಗೆ ಮಾತಾಡ್ಬಿಡಿ. ಅದೇನು ಅಂತ ಸರಿಯಾಗಿ ಹೇಳಿ. ಹೌದಪ್ಪ, ನಿನ್ನಂತ ಕುಲಪುತ್ರನ ಹೆತ್ರೆ ತಲೆ ಕೆಡದೆ ಇನ್ನೇನಾಗುತ್ತೆ ಹೇಳು? ಒಳಗೆ ಸಿದ್ಧ ಒಳಗೆ ಮೆದ್ದ ಅಂತಾರೆ ನೋಡು, ಅದು ನಿನ್ನಂತವ್ರು ನೋಡೇ ಮಾಡಿರ್ಬೇಕು. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ನಿಂತಿದ್ಯಾ? ಯಾಕೋ ನೋಟಿಸ್ ಕಳಿಸ್ದೆ ಅವ್ರಿಗೆ ಯಾತಕ್ಕೆ ನೋಟಿಸ್ ಕಳಿಸ್ದೆ? ಇವರಿಗೆ ವಿಷಯ ಗೊತ್ತಾಗಿದೆ, ಅದಕ್ಕೆ ರಾಂಗ್ ಆಗಿರೋದು. ಮಾವ, ಮಾವ ಏನು ನೋಟಿಸು ಮಾವ? ನೀವು ಏನು ಹೇಳ್ತಿದ್ದೀರಾ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ಮತ್ತೆ ಏನು ಮಾಡಿದ್ರು ಇವರು? ಹೇಳಪ್ಪ, ಕೇಳಮ್ಮ. ನಿನ್ ಗಂಡ ಇಲ್ಲೇ ನಿಂತಿದ್ದಾನಲ್ಲ, ಹೇಳು. ನಿನ್ ಹೆಂಡತಿ ಕೇಳ್ತಾ ಇದ್ದಾಳೆ. ಅಪ್ಪ ಅಮ್ಮಂಗೆ ಮೋಸ ಮಾಡಕ್ಕೆ ನಿನಗೆ ಹೇಗೋ ಮನಸ್ಸು ಬರುತ್ತೆ? ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಅಮ್ಮನ್ನ ಯಾಮಾರಿಸಿ ಸೈನ್ ಹಾಕಿಸ್ಕೊಂಡು ಪಾಲ್ಬೇಕು ಅಂತ ನೋಟಿಸ್ ಕಳ್ಸಿದ್ಯಾ? ಅದರಲ್ಲಿ ಏನು ತಪ್ಪಿದೆ? ಅದು ನಮ್ಮ ತಾತನ ಆಸ್ತಿ ಅಂದಮೇಲೆ ನಮಗೂ ಪಾಲ್ ಸಿಗ್ಬೇಕಲ್ವಾ? ಓಹೋ, ಯಾರಪ್ಪ ಈ ತಾತ? ಇವರೇ ನಿನ್ನ ತಾತ ಅಂತ ಹೇಳಿ ನಿನ್ನ ಬೆಳೆಸಿದೀವಾ? ನಮ್ಮ ಅವರ ನಡುವೆ 100 ಸಮಸ್ಯೆ ಇದೆ, ನಾವೇ ಅವರಿಂದ ದೂರ ಇದ್ದೀವಿ. ಇದರಲ್ಲಿ ತಲೆ ಹಾಕೋದಕ್ಕೆ ಯಾರು ಹೇಳಿದ್ರು ನಿನಗೆ? ನನಗೆ ತಲೆ ಹಾಕೋ ಹಾಕಿದ್ಯಪ್ಪ. ನೀವೇನು ಮಾಡಿಟ್ಟಿದ್ದೀರಾ? ನೀವು ದೊಡ್ಡ ದಾನೇಶ್ವರ ಕರ್ಣ ಅಲ್ವಾ? ಇರೋದನ್ನು ಬಿಟ್ಟಿದ್ದೀರಾ. ಸಂತು, ಮಾತು ಅತಿ ಆಗ್ತಾ ಇದೆ. ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದಿ ಅಂತ ಪ್ರಜ್ಞೆ ಇದೆಯೋ ನಿನಗೆ? ಪ್ರಜ್ಞೆ ಇದೆಯಮ್ಮ, ನಾನು ಯಾಕಮ್ಮ ಮಾತಾಡ್ಬಾರ್ದು? ಹುಡ್ತಾಗಿಂದ ಕಿತ್ತೋಗಿರೋ ಬಾಡಿಗೆ ಮನೆಯಲ್ಲ ಇದ್ದೀವಿ. ಏನ್ ಮಾಡಿಟ್ಟಿದ್ದಾರೆ ಇವರು? ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಅಷ್ಟು ದೊಡ್ಡ ಮನೆ, ಅಷ್ಟು ದೊಡ್ಡ ಆಸ್ತಿನ ಬಿಟ್ಟು ಏನು ಇಲ್ದಾರ ಇಂಥ ಮನುಷ್ಯನ ಮದುವೆ ಆಗಿದೆಯಲ್ಲ. ಇನ್ನು ಒಂದೇ ಒಂದು ಮಾತು ಇವ್ರ ಬಗ್ಗೆ ಮಾತಾಡಿದ್ರೆ ಹುಷಾರ್. ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ ಕಣೋ. ಏನೆಲ್ಲ ನಂದೇ ತಪ್ಪು ಅನ್ನೋ ತರ ಒಬ್ಬರಾದ್ಮೇಲೆ ಒಬ್ರು ಹೊಡಿತಾ ಇದ್ದೀರಾ?
ಹಾಗೆ ನೋಡಕ್ ಹೋದ್ರೆ ತಪ್ಪೆಲ್ಲ ನಿಮ್ದೆ. ಏನೋ ಏನೋ ನಾವು ಮಾಡಿರೋ ತಪ್ಪು. ಓ, ನಿನಗೆ ಜನ್ಮ ಕೊಟ್ಟು ಇಷ್ಟುದ್ದ ಬೆಳೆಸಿದ್ವಲ್ಲಪ್ಪ, ಅದೇನೋ ನಾವು ಮಾಡಿರೋ ತಪ್ಪು. ನಿಮ್ಗೇನು ಹುಡ್ಸಿ ಅಂತ ನಾನು ಹೇಳಿಲ್ಲಮ್ಮ. ಹುಡ್ಸಿದ್ಮೇಲೆ ಚೆನ್ನಾಗಿ ಬದುಕು ಕಟ್ಕೊಡ್ಬೇಕು. ಅದೆಲ್ಲ ಹಾಳಾಗೋಗ್ಲಿ. ನಮಗೂ ಒಬ್ರು ಸಂಬಂಧಿಕರಿದ್ದಾರೆ, ನಮಗೂ ಒಬ್ಬ ಮಾವ ಇದ್ದಾನೆ, ತಾತ ಇದ್ದಾರೆ ಅಂತ ಹೇಳಿದ್ದೀರಾ ನೀವು. ಈ ತಪ್ಪನ್ನು ಯಾಕೆ ಮುಚ್ಚಿಟ್ರಿ? ನಮಗೆ ಯಾಕೆ ಮೋಸ ಮಾಡಿದ್ರಿ? ಯಾಕಮ್ಮ ಮಾತು ಬರ್ತಿಲ್ವಾ? ನಿಮ್ ತಪ್ಪನ್ನು ಮುಚ್ಚಿಡೋದಕ್ಕೆ ನಮ್ಮನ್ನು ಹೀಗೆ ಬೆಳೆಸಿದ್ರಿ. ಹುಡ್ದಾಗಿಂದ ಏನು ಸಿಲ್ವರ್ ಸ್ಪೂನಲ್ಲಿ ತಿನ್ನಿಸಿ ನಮಗೆ ಬೆಳೆಸಿಲ್ಲ. ನಾನು ಕಷ್ಟಪಟ್ಟೆ ಬೆಳೆದಿರೋದು. ನೋಡಿದ್ರೇನ್ರಿ, ನೋಡಿದ್ರೆ ಹೇಗೆ ಮಾತಾಡ್ತಿದ್ದಾನೆ ಅಂತ. ಏನೋ ಕಷ್ಟಪಟ್ಟು ನೀನನ್ನ ಸಾಕಿದ್ದಕ್ಕೆ ನಿನ್ ಬಾಯಿ ನಿಂತ ಮಾತೇನೋ ಬರೋದು. ಅಮ್ಮ, ಹುಡ್ಸಿರೋ ಎಲ್ಲ ಅಪ್ಪ ಬಂದ್ರು ಹೀಗೆ ಮಾತಾಡೋದು, ಹೀಗೆ ಬೆಳೆಸೋದು. ಏನೋ ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ ಹೀಗೆಲ್ಲ ಮಾತಾಡ್ಬೇಡಿ ನೀವು. ಬಿಡ್ರಿ, ಇನ್ನೊಬ್ರು ಹೇಗೆ ಬೆಳೆಸ್ತಾರೋ ನಮ್ಗೆ ಯಾಕೆ ಹೇಳಿ. ಆದರೆ ಅತ್ತೆ ಮಾವ ನಿಮ್ಮನ್ನೆಲ್ಲ ಎಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿ ಈ ಹಂತಕ್ಕೆ ತಂದು ನಿಲ್ಸಿದ್ದಾರೆ. ಅಂತರತ್ತ ಆಡೋ ಮಾತುಗಳೇನ್ರಿ ಇದು? ಏಯ್, ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಏನ್ ಬೆಳೆಸಿರೋದು ಇವರು? ನಾನು ನೋಡಿದ್ದೀನಿ. ಒಂದು ಗೊಂಬೆ ಕೇಳಿದ್ರೆ 3 ದಿವಸಕ್ಕೆ ಹಾಳು ಮಾಡ್ತೀಯ, ನಿನಗೆ ಯಾಕೋ ಅಂತಿದ್ರಿ. ಚಡ್ಡಿ ಹರಿದೋಗಿರ್ತಿತ್ತು, ಹೊಸದ್ ಕೊಡ್ಸಿ ಅಂದ್ರೆ ಅದನ್ನು ಒಪ್ತಿರ್ಲಿಲ್ಲ. ಮಕ್ಕಳೆಲ್ಲ ಆಡ್ಕೋತಿದ್ರು, ಅದನ್ನು ತೇಪಾಗಿ ಕಳಿಸ್ತಿದ್ರಿ. ನಾನು ಬೆಳೆದಿರೋದು ನಾನು ಕಷ್ಟಪಟ್ಟು ದುಡ್ದಿರೋದು, ನಿಮ್ಮ ಸಂಪಾದನೆಯಿಂದ ಅಲ್ಲ. ಯಾಕ್ರಿ ಸುಮ್ಮನೆ ನಿಂತ್ಬಿಟ್ರಿ? ಏನಾದ್ರೂ ಹೇಳ್ರಿ ಅವನ್ಗೆ. ಏನಂತ ಹೇಳಿ ಲಕ್ಷ್ಮಿ? ಬೆಳೀತಾ ಇರೋ ಮಕ್ಕಳಿಗಾದ್ರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ನಾವಾಗ್ಲೇ ಬೆಳೆದು ಬಿಟ್ಟಿದ್ದೀವಿ ಅಂತ ಅನ್ಕೊಂಡವ್ರಿಗೆ ಏನ್ ಹೇಳಿ? ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಕೊಚ್ಚೆ ನಮಗೆ ಹಾರುತ್ತೆ, ಹಾರಿಸ್ಕೊಳ್ಳ. ಈ ವೇದಾಂತಕ್ಕೆ ಏನು ಕಡಿಮೆ ಇಲ್ಲ. ಮಾತೆತ್ತಿದ್ರೆ ದುಡ್ದಿದ್ದೀನಿ ಅಂತಿರಲ್ಲ, ಎಲ್ಲಿದೆ ದುಡ್ಡು? ತೋರಿಸಿ. ಮಾತೆತ್ತಿದ್ರೆ ಮನೆ ಕಟ್ತೀನಿ ಅಂತ ಊರು ತುಂಬ ಹೇಳ್ಕೊಂಡು ತಿರುಗಾಡ್ತಿರಲ್ಲ, ಎಲ್ಲಿದೆ ಮನೆ? ಜೀವನ ಪೂರ್ತಿ ಇದನ್ನೇ ಹೇಳ್ಕೊಂಡು ತಿರುಗಾಡ್ಬಿಟ್ರಿ. ಹೋಗ್ಲಿ, ರಿಟೈರ್ಡ್ ಆದ್ಮೇಲೆ ಏನಾದ್ರು ಕೆಲಸ ಮಾಡಿದ್ರಾ? ಅದು ಯಾವುದೋ ಕೆಲಸಕ್ಕೆ ಸೇರ್ಕೊಳ್ಳೋದು, 2 ದಿವಸ ಆದ್ಮೇಲೆ ಏನೋ ನೆಪ ಹೇಳೋದು, ಬಿಡೋದು. ನೀವು ಬದುಕ್ತಿರೋದು ನನ್ನ ಸಂಪಾದನೆಯಿಂದ, ಅದನ್ನ ಮರಿಬೇಡಿ. ಲಕ್ಷ್ಮೀ